ಸಂಸಾರ ಫ್ಯಾಮಿಲಿ ಆ ಅಮ್ಮನಿಗೆ ಇಷ್ಟ ಆಗಲಿಲ್ಲ. ನೋಡಿ ಆ ಹುಡುಗಿಗೆ 2 ಲಕ್ಷ ರೂಪಾಯಿ ಸಂಬಳ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಮಗಳು ಜೀವನನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. 2 ಲಕ್ಷ ರೂಪಾಯಿ ತರ್ತಾ ಇದ್ದಿದ್ದನ್ನ ಯೋಚನೆ ಮಾಡಿದ್ರು, ಓದಿಸಿದೀನಿ ಅನ್ನೋದನ್ನ ಯೋಚನೆ ಮಾಡಿದ್ರು, ಆ ಕೆಲಸ ಎಷ್ಟು ದಿನ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಸೊ ಈ ರೀತಿ ಸುಮಾರು ಜನ ತುಂಬ ಅತಿಯಾಗಿ ಯೋಚನೆಗಳು ಮಾಡಿಕೊಂಡು ಲೈಫ್ಗಳು ಒಬ್ರಿಗೊಬ್ರಿಗೆ ಸ್ಪಾಯ್ಲ್ ಮಾಡಿರೋರು ಇದ್ದಾರೆ. ಸೊ ನನಗೆ ಯಾವುದ್ಯಾವುದೋ ಬೇರೆ ಸೆಕ್ಟರ್ಸ್ಗಳೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಈ ಫೀಲ್ಡಲ್ಲಿ ಅಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ, ಬಟ್ ಒಂದು ನಾಲೆಜ್ ಆಗಿ ಒಂದು ಎಲ್ರಿಗೂ ಒಂದು ಬುದ್ಧಿ ನನಗೆ ಎಷ್ಟು ಗೊತ್ತೋ ಅಷ್ಟು ಒಂದು ನಾಲೆಜ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ. ಇನ್ನೂ ಕೆಲವೊಬ್ರು ಇರ್ತಾರೆ, ನೀನು ಯಾಕಮ್ಮ ಹೇಳಿಲ್ಲ ಆ ಹುಡ್ಗನ್ಗೆ BP, ಶುಗರು, ತಲೆನೋವು, ಹೊಟ್ಟೆ ನೋವು, ಆ ನೋವು ಈ ನೋವು ಇತ್ತು ಅಂತೇಳಿ ನಾವೇನು ನೋಡ್ಕೊಂಡ ಇದ್ರಿ ಅವನಿಗೆ ಯಾವ ನೋವು ಇತ್ತು ಏನು ಕತೆ ಅಂತೇಳಿ. ಇನ್ನೂ ಸ್ವಲ್ಪ ದಿನ ಹೋಯಿತು ಅಂದರೆ ನಾನು ಒಂದು ಡಾಕ್ಟರ್ ಥರ ಒಂದು ಕುತ್ತಿಗೆಗೆ ಒಂದು ಟೆಲಿಸ್ಕೋಪನೋ ಏನೋ ಹಾಕ್ಕೊಂಡು ಚೆಕ್ ಮಾಡಿಬಿಟ್ಟು ಅವ್ನು ವರ್ಜಿನೋ ಇವಳು ವರ್ಜಿನೋ